ಓಂ ಏತದ್ ಬ್ರಹ್ಮ ಏತತ್ ಸತ್ಯಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಚತ್ವಾರಃ ಪುರುಷಾ ಇತಿ ಬಾಧ್ವಃ ಶರೀರಪುರುಷಶ್ಚಂತಃ ಪುರುಷೋ ವೇದಪುರುಷೋ ಮಹಾಪುರುಷ ಇತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ನಾವಿವತ್ತು ನೋಡಬೇಕಾಗಿರುವಂಥದ್ದು 1101ನೇ ಭಾಗ, ಅನುಶಾಸನ ಪರ್ವದ 34ನೇ ಭಾಗ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 21ನೇ ಅಧ್ಯಾಯದ 180ನೇ ಶ್ಲೋಕವನ್ನ ಈಗ ನಾವು ನೋಡಿದ್ದೇವೆ. ಈ ಸದ್ಯ ನಾವು ನೋಡ್ತಾ ಇರುವಂತಹ ಗರುಡನ ಮಹತ್ವವನ್ನು ಹೇಳುವಂತಹ ಈ ಭಾಗ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ವೈಷ್ಣವ ಪಾಠದಲ್ಲಿ ಮಾತ್ರ ಕಾಣಿಸ್ತದೆ. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 21ನೇ ಅಧ್ಯಾಯದಲ್ಲಿ ದೀರ್ಘವಾಗಿ ಮುಂದುವರೆದಿದೆ. 38, 39, 40, 41 ಹೀಗೆ 3-4 ಅಧ್ಯಾಯಗಳಲ್ಲಿ ವೈಷ್ಣವ ಪಾಠದಲ್ಲಿ ಇದು ಕಂಡು ಬಂದಿದೆ. ವೈಷ್ಣವ ಪಾಠದ 40ನೇ ಅಧ್ಯಾಯದ 54ನೇ ಶ್ಲೋಕ ಈ ಹಿಂದೆ ಸಮಾಪ್ತವಾಗಿದೆ. ಸ್ವಸ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಕೇವಲಂ ವೈಷ್ಣವೇ ಪಾಠೆ ವಾವಿಳ್ಳೆ ರಾಮಸ್ವಾಮಿ ಪಾಠೆ ಚ ಪರಿದೃಶ್ಯಮಾನ ಯಾ ಕಥಾ ಗರುಡ ಕಥಾ ಸಾ ಇದಾನೀಂ ಶ್ರೂಯತೆ ಗತೆ ದಿವಸೆ ಯಾ ಪ್ರಾರಭ್ಯತ. ಗರುಡಃ ಭಗವತಾ ಮಹಾವಿಷ್ಣುನಾ ಮಮ ವಾಹನಂ ಭವ ಇತಿ ಆಜ್ಞತ್ತಃ ತಾಂ ಆಜ್ಞಾಂ ಶಿರಸಾ ಸ್ವೀಕೃತ್ಯ ಮಹಾವಿಷ್ಣುನಾ ಸಾಕಂ ತಸ್ಯ ಲೋಕಾನ್ ಸಂಚಚಾರ. ತತ್ರ ಅನೇಕಾನ್ ಮುಕ್ತಾನ್ ಗರುಡಾನ್ ಸ್ವಯಂ ಪ್ರಭಾನ್ ದೃಷ್ಟ್ವಾ ಲಜ್ಜಯಾ ಅವನತಃ ಅಭೂತ್. ನೈಕೈಃ ನಾಮಭಿಃ ಭಗವಂತಂ ತುಷ್ಟಾವಚ. ತಾನಿ ನಾಮಾನಿ ಉಚ್ಚಾರ್ಯ ತಸ್ಯ ಗರುಡಸ್ಯ ಭಯಂ ತಸ್ಯ ತಮಃ ಅಜ್ಞಾನಂ ಚ ಪ್ರಣಶ್ಯತ. ತದಾ ಭಗವಾನ್ ತಂ ಗರುಡಂ ಏವಮುವಾಚ, ಹೇ ಗರುಡ, ದಾಂತೋಸಿ ಪುನಃ ಸೇಂದ್ರಾಹ ದಿವೌಕಸಃ ಸ್ವಂ ಚೈವ ಭವನಂ ಗತ್ವಾ ದಕ್ಷಸೆ ಪುತ್ರ ಬಾಂಧವಾನ್. ನೀನು ಇನ್ನು ಮುಂದೆ ನನ್ನ ದರ್ಶನವನ್ನು ಪಡ್ಕೊಂಡು ನಿನ್ನ ಲೋಕಕ್ಕೆ ಹೋಗ್ತಿ, ಅಲ್ಲಿ ನಿನ್ನವರನ್ನ ಇನ್ನು ಮುಂದೆ ನೀನು ಕಾಣುವವನಿದ್ದಿ ಅಂತ ಹೀಗೆ ಭಗವಂತ ಅವನಿಗೆ ಹೇಳಿದ. ಭಗವಂತನ ಈ ಧ್ವನಿ ಹೀಗೆ ಕೇಳಿ ಬಂತು. ಕೇಳಿ ಬಂದ ಮೇಲೆ ಆ ಭಗವಂತ ನನ್ನ ಎದುರಿಗೆ ಮಮಾಂತಿಕೆ ನನ್ನ ಎದುರಿಗೆ ಕಾಣಿಸ್ಕೊಂಡ. ಅಹಂ ಆಯಾಂತಂ ನರನಾರಾಯಣಾಶ್ರಮೆ. ಮುಂದೆ ನರನಾರಾಯಣಾಶ್ರಮದಲ್ಲಿ ಆ ಭಗವಂತನನ್ನ ನೋಡಿದೆ. ಚತುರ್ದ್ವಿಗುಣ ವಿನ್ಯಾಸಂ ಅಂತ ಒಂದು ಶಬ್ದ ಇದೆ. ಚತುರ್ದ್ವಿಗುಣ ವಿನ್ಯಾಸ ಅಂದ್ರೆ ಚತುರ್ ಅಂದ್ರೆ 4, 4ರ 2 ಪಟ್ಟು ಅಂದ್ರೆ 8 ಗುಣಗಳುಳ್ಳವನು, ಅಷ್ಟೈಶ್ವರ್ಯ ಉಳ್ಳವನು, ಅಷ್ಟಗುಣಗಳುಳ್ಳವನು. ಪಾಶಾಂತಧಾನ ಅಷ್ಟಗುಣ ಅಷ್ಟಬಾಹು ಅಂತ ನಾರಾಯಣ ವರ್ಮದಲ್ಲಿ ಭಗವಂತನನ್ನ 8 ಗುಣಗಳುಳ್ಳವನು ಅಂತ ವರ್ಣನೆ ಮಾಡ್ತಾರೆ. ಆ 8 ಅಂತನ್ನೋದು ಒಂದು ರೀತಿ ಪೂರ್ಣತೆಗೆ ಸಂಕೇತ. ಯಜತಃ ತಾನ್ ಋಷೀನ್ ದೇವಾನ್ ವದತೋ ಧ್ಯಾಯತೋ ಮುನೀನ್. ಅಲ್ಲಿ ಯಜ್ಞ ಮಾಡುತ್ತಿರುವ, ಧ್ಯಾನ ಮಾಡ್ತಿರುವ, ಪ್ರವಚನ ಮಾಡ್ತಾ ಇರುವಂತಹ ಅನೇಕ ಮುನಿಗಳನ್ನ, ನೈಷ್ಠಿಕ ಬ್ರಹ್ಮಚಾರಿಗಳನ್ನ ಅವರೆಲ್ಲರನ್ನೂ ನೋಡಿದ. ಹೂವಿನ ಸುಗಂಧ, ಧೂಪದ ಸುಗಂಧ ಎಲ್ಲ ಕಡೆ
ಕಂಡು ಬರ್ತಾ ಇತ್ತು. ಆ ವಾತಾವರಣವನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಅತ್ಯದ್ಭುತ ಸಂಕಾಶಂ ಕಿಮೇತದಿತಿ ಚಿಂತೆಯನ್, ಇದೇನು ಬಹಳ ಆಶ್ಚರ್ಯಕರವಾಗಿದೆಯಲ್ಲ ಅಂತ ಆಲೋಚನೆ ಮಾಡಿ ನಾನು ನನ್ನ ಮನಸ್ಸಿನಿಂದ ಭಗವಂತನಿಗೆ ಶರಣಾಗತನಾದೆ. ನಾಧ್ಯಗಚ್ಚಂ ಪರಂ ದಿವ್ಯಂ ತಸ್ಯ ಸರ್ವಭವಾತ್ಮನಃ. ಆದರೆ ಆ ಪರಮಾತ್ಮನ ದರ್ಶನ ನನಗೆ ಕೂಡಲೇ ಆಗಲಿಲ್ಲ. ಶಿರಸಿ ಅಂಜಲಿ ಮಾಧಾಯ ಉತ್ಫುಲ್ಲೋಚನ ಅವೋಚಂ ತಮ್ಮ ಅಧೀನಾರ್ಥಂ ಶ್ರೇಷ್ಠಾನಾಂ ಶ್ರೇಷ್ಠಮುತ್ತಮಂ. ಅವನನ್ನು ಸ್ತುತಿಸಿದೆ. ಭಗವನ್ ಭೂತ ಭವ್ಯ ಭವತ್ಪ್ರಭೋ ಯದೇತದ್ ಅದ್ಭುತಂ ಮಯಾ ದೃಷ್ಟಂ, ನೀನು ಒಂದು ಅದ್ಭುತವನ್ನು ನೀನು ತೋರಿಸಿದ್ದಿ. ಕಿಂ ತತ್ ಸಂಸಿತುಮರ್ಹಸಿ, ಇದೇನು ಅಂತ ನನಗೆ ಹೇಳಬೇಕು. ನಾನು ನಿನ್ನ ಭಕ್ತ ಅಂತ ನೀನು ಭಾವಿಸಿದ್ರೆ, ನಿನಗೆ ನನ್ನಲ್ಲಿ ಅನುಗ್ರಹ ಮಾಡುವಂತಹ ಅಪೇಕ್ಷೆ ಇದ್ದರೆ ನಾನು ಅದನ್ನು ಕೇಳಬಹುದು ಅಂತಾದ್ರೆ ನೀನು ನನಗದನ್ನು ಹೇಳಬೇಕು ಅಂತ ಇವನು ಕೇಳಿಕೊಂಡ. ನಿನ್ನ ಈ ಸ್ವರೂಪಗಳು, ನಿನ್ನ ಈ ಮಹಿಮೆ ಸ್ವಾಭಾವಿಕವಾಗಿ ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಆ ಅಗ್ನಿಹೋತ್ರ ಪ್ರದೇಶಗಳೇನವು? ಕೇಶಾಂ ಶಬ್ದ ಶ್ರುತೋಮಯ, ಯಾವ ಶಬ್ದಗಳನ್ನು ನಾನು ಕೇಳಿದೆ. ಕೃಷ್ಣನೇ, ಇದೆಲ್ಲವನ್ನೂ ನನಗೆ ನೀನು ಹೇಳು ಅಂತ ಆ ಗರುಡ ಕೇಳಿದ. ಅಲ್ಲಿಗೆ 40ನೇ ಅಧ್ಯಾಯ ಸಮಾಪ್ತವಾಗಿದೆ. ಮಾಂ ನ ದೇವ ನ ಗಂಧರ್ವಾಹ ಅಂತ 41ನೇ ಅಧ್ಯಾಯ ಪ್ರಾರಂಭ ಕಾಣ್ತದೆ. ನನ್ನನ್ನ ದೇವತೆಗಳಾಗಲಿ, ಗಂಧರ್ವರಾಗಲಿ, ಪಿಶಾಚರು, ರಾಕ್ಷಸರು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಚತುರ್ಧ ವಿಭಕ್ತಾತ್ಮ ಲೋಕಾನಾಂ ಹಿತಕಾಮ್ಯ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ವಿಧವಾಗಿ ನನ್ನನ್ನು ನಾನು ವಿಭಾಗಿಸಿಕೊಂಡು ಈ ಜಗತ್ತಿನ ಕಾರ್ಯವನ್ನೆಲ್ಲ ಮಾಡ್ತೇನೆ. ಪೃಥ್ವಿ, ವಾಯು, ಆಕಾಶ, ನೀರು, ಜ್ಯೋತಿಸ್ಸು, ಹೀಗೆ 5 ಮಹಾಭೂತಗಳು, ಮನಸ್ಸು, ಬುದ್ಧಿ, ಇವೆಲ್ಲವನ್ನೂ ಕೂಡ ನಾನೇ ಸೃಷ್ಟಿಸಿದ್ದೇನೆ. ನಾನು ಅವುಗಳ ಒಳಗಿದ್ದು ಈ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇನೆ. ಸಹ ಅಂತರಾತ್ಮಾಸ್ಮಿ ಶಾಶ್ವತಃ, ನಾನು ಪ್ರತಿಯೊಂದಕ್ಕೂ ಅಂತರಾತ್ಮನಾಗಿದ್ದೇನೆ. ಸಹ ಅವಿಭಾವ್ಯ ಅಸ್ಮಿ, ಹೀಗಿದ್ರೂ ಕೂಡ ನನ್ನನ್ನ ಸುಲಭವಾಗಿ ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ವ್ಯಾಪ್ತವಾದಂತಹ ಈ ಸ್ವರೂಪ ಏನಿದೆ ಅದನ್ನ ಜ್ಞಾನಿಗಳಾದವರು ಮಾತ್ರ ತಿಳಿತಾರೆ. ಮತ್ತೋ ಜಾತಾನಿ ಭೂತಾನಿ, ಎಲ್ಲಾ ಪ್ರಾಣಿಗಳು ಕೂಡ ನನ್ನಿಂದ ಹುಟ್ಟಿವೆ, ನನ್ನಲ್ಲೇ ಲಯವನ್ನು ಹೊಂದುತ್ತವೆ. ಯುಮಾಂ ತಥಾ ವೇದಯತಿ ತಸ್ಯ ತಸ್ಯಾಸ್ಮಿ ಕಾಶ್ಯಪ, ನಾನು ನನ್ನ ಸ್ವರೂಪವನ್ನ ಹೀಗೆ ನಿನಗೆ ತಿಳಿಸಿದ್ದೇನೆ. ಇದರಂತೆ ನನ್ನ ಯಾರು ತಿಳ್ಕೋತಾರೋ, ಇನ್ನೊಬ್ಬರಿಗೂ ತಿಳಿಸ್ತಾರೋ ಅವರಿಗೆ ನಾನು ಎಲ್ಲ ಥರದ ಶ್ರೇಯಸ್ಸನ್ನು ಕೂಡ ಮಾಡ್ತೇನೆ, ಅವರಿಗೆ ಕಲ್ಯಾಣವನ್ನು ಮಾಡ್ತೇನೆ. ನನ್ನನ್ನು ತಿಳ್ಕೊಳ್ಬೇಕು ಅಂತ ಇಂಥ ಒಂದು ಆಲೋಚನೆ ನಿನಗೆ ಬಂದಿದೆ, ಅದು ಬಹಳ ಒಳ್ಳೆಯದಾಯಿತು. ಅಗ್ನಿ ಕಾರ್ಯವನ್ನು ಮಾಡುವವರು, ಜಪ ಹೋಮಾದಿಗಳನ್ನು ಮಾಡುವವರು, ತಮ್ಮಲ್ಲೇ ಅಗ್ನಿಯನ್ನು ಆರೋಪಿಸಿಕೊಂಡು ಸನ್ಯಾಸಿಗಳಾಗಿ ಕಾರ್ಯವನ್ನು ಮಾಡುವಂಥವರು, ಇವರೆಲ್ಲರೂ ಕೂಡ ನನ್ನ ಭಕ್ತರಾಗಿದ್ದಾರೆ. ಏವಂ ಬುದ್ಧಯ ಧೀರಾಹ ತೇ ಮಾಂ ಗಚ್ಚಂತಿ ತಾದೃಶಾಹ, ಅವರೆಲ್ಲರೂ ಕೂಡ ನನ್ನನ್ನೇ ತಲುಪ್ತಾರೆ. ಅಕಾಮಹತ ಸಂಕಲ್ಪಾಹ, ಅವರ ಯಾವ ಅಪೇಕ್ಷೆಯೂ ಕೂಡ ಹುಸಿ ಹೋಗೋದಿಲ್ಲ, ಎಲ್ಲವನ್ನೂ ಈಡೇರಿಸ್ಕೋತಾರೆ ಅವರು. ವಿಷಯೇಷು ನಿರಾರಂಭಾಹ, ಯಾವುದೇ ವಿಷಯವನ್ನ ಅನುಭವಿಸುವುದರಲ್ಲೂ ಕೂಡ ಅವರಿಗೆ ಆಸಕ್ತಿ ಇರೋದಿಲ್ಲ. ಏ ಮಯಾ ಭಾವಿತಾತ್ಮಾನಃ, ನಾನು ಯಾರನ್ನ ಹರಸ್ತೇನೆ, ಯಾರನ್ನು ಅನುಗ್ರಹಿಸ್ತೇನೆ. ಉಪಾಸತೆ ಚ ಮಾವೇವ, ನನ್ನನ್ನೇ ಅವರು ಉಪಾಸಿಸಿ ಜ್ಯೋತಿರ್ಭೂತಾಹ, ಕೊನೆಗೆ ನನ್ನಲ್ಲಿ ಬಂದು ಸೇರ್ತಾರೆ. ನಿರಾಹಾರಾಹ ಹಿ ಅನಿಶ್ಚಂದಾಹ, ನಿರಾಹಾರರಾಗಿ ಯಾವುದೇ ಲೌಕಿಕವಾದ ಚಲನವಿಲ್ಲದೆ ನಿರ್ಮಮರು, ನಿರಹಂಕಾರರು ಆಗಿ ನನ್ನನ್ನು ಬಂದು ತಲುಪ್ತಾರೆ. ಚತುರ್ಧ ಅಹಂ ವಿಭಕ್ತಾತ್ಮ ಚರಾಮಿ ಜಗತೋ ಹಿತಃ, 4 ವಿಭಾಗವಾಗಿ ನಾನು ರೂಪಗಳನ್ನು ಧರಿಸಿ ಜಗತ್ತನ್ನು ಸಂಚರಿಸ್ತೇನೆ. ನಾನು ಹೇಳುವುದನ್ನ ಮುಂದೆ ಕೇಳು. ಏಕಾಮೂರ್ತಿ ನಿರ್ಗುಣಾತ್ಮ ಯೋಗಂ ಪರಮಮಾಸ್ಥಿತ, ನನ್ನ ಒಂದು ನಿರ್ಗುಣವಾದಂಥ ಲೌಕಿಕ ಗುಣವಿಲ್ಲದಂತಹ ಮೂರ್ತಿ
ಈ ಯೋಗದಲ್ಲಿ ಅಂದ್ರೆ ಸಾಧಕರಾದವರು ಯಾವ ಉಪಾಯವನ್ನು ಆಶ್ರಯಿಸಿ ಸಾಧನೆಯನ್ನು ಮಾಡಬೇಕಾಗಿದೆಯೋ ಅದನ್ನ ಸಾಧಕರಿಗೆ ಕೊಡುವಂಥದ್ದು. ದ್ವಿತೀಯ ಸೃಜತೆ ತಾತ ಭೂತಗ್ರಾಮಂ ಚರಾಚರಂ, ಈ ಎಲ್ಲ ಪಂಚಮಹಾಭೂತಗಳನ್ನು ಸೃಷ್ಟಿಸುವಂಥದ್ದು ಎರಡನೇದ್ದು. ಸಂಹರತೇಚ ಏಕ, ಸಂಹಾರ ಮಾಡುವಂಥದ್ದು ಮತ್ತೊಂದು. ಇದು ಮೋಹಯನ್ನಿವ ಮಾಯೆಯ, ನನ್ನ ಇಚ್ಛೆಯಿಂದ ಎಲ್ಲವನ್ನೂ ಕೂಡ ಈ ಜಗತ್ತೆಲ್ಲವನ್ನೂ ಸಮುಗ್ಧವನ್ನಾಗಿ ಮಾಡ್ತದೆ. ವೃದ್ಧಿಂ ಜದಾತಿದ, ನನ್ನ ನಾಲ್ಕನೇ ಮೂರ್ತಿ ಈ ಜಗತ್ತಿನ ವೃದ್ಧಿಗೆ ಕಾರಣ ಆಗ್ತದೆ. ಮಯಾ ಸರ್ವಮಿದಂ ವ್ಯಾಪ್ತಂ, ಜಗತ್ತೆಲ್ಲವನ್ನೂ ಕೂಡ ನಾನು ವ್ಯಾಪಿಸಿಕೊಂಡಿದ್ದೇನೆ. ಗೃಣಂತೆ ವೇದಂ ಸತತಂ ತೇಷು ಅಗ್ನಿಷು ವಿಹಂಗಮ, ಈ ಎಲ್ಲರೂ ಕೂಡ ನನ್ನ ಭಕ್ತರಾಗಿ ನನ್ನನ್ನು ಬಂದು ಸೇರಿದವರಾಗಿದ್ದಾರೆ. ಅವರು ನನ್ನನ್ನು ವೇದದ ಮೂಲಕ ಸ್ತುತಿಸ್ತಾರೆ. ನಿತ್ಯಂ ತೇ ಮಯಿ ವರ್ತಂತೆ ತೇಷು ಚಾಹ ಮತಂದ್ರಿತ, ಅವರು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿದ್ದೇನೆ. ಯಾರು ಮುಕ್ತ ಸಂಗನಾಗಿ ಅನನ್ಯ ಮನಸ್ಸಿನಿಂದ ನನ್ನನ್ನು ಧ್ಯಾನ ಮಾಡ್ತಾರೋ ನಾನು ಅವರಿಗೆ ಹೀಗೆ ಈ ರೂಪದಿಂದ ಕಾಣಲಿಕ್ಕೆ ಸಿಗ್ತೇನೆ. ಮಯಾಚಾಪಿ ಚತುರ್ಧಾತ್ಮ ವಿಭಕ್ತ ಪ್ರಾಣಿಷು ಸ್ಥಿತ, 4 ರೂಪಗಳನ್ನು ನಾನು ತಾಳ್ತೇನೆ. ಆತ್ಮಭೂತ ವಾಸುದೇವ ಹಿ ಅನಿರುದ್ಧ ಮತೋ ಸ್ಥಿತ. ಈ 41ನೇ ಅಧ್ಯಾಯದಲ್ಲಿ 33, 34ನೇ ಶ್ಲೋಕಗಳಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಇದು ಭಾಗವತದಲ್ಲೂ ಕೂಡ ವರ್ಣಿತ, ಭಾಗವತ ತಾತ್ಪರ್ಯದಲ್ಲಿ ವರ್ಣಿತ ಆಗಿದೆ. ಅದನ್ನು ಕೂಡ ನಾವೀಗ ನೋಡೋಣ. ವಾಸುದೇವ ಜಗತ್ತಿನ ಆತ್ಮವಾಗಿದ್ದಾನೆ, ಅನಿರುದ್ಧ ಮತಿಯಲ್ಲಿ ಅಂದ್ರೆ ಬುದ್ಧಿಯಲ್ಲಿ ಇದ್ದಾನೆ, ಸಂಕರ್ಷಣ ಅಹಂಕಾರದಲ್ಲಿದ್ದಾನೆ, ಪ್ರದ್ಯುಮ್ನ ಮನಸ್ಸಿನಲ್ಲಿದ್ದಾನೆ. ಇದನ್ನು ನೀನು ತಿಳಿದುಕೋ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಮಹಾಭಾರತದ ಈ ಭಾಗದಲ್ಲಿ ನಮಗಿದು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಏನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಭಾಗವತ ತಾತ್ಪರ್ಯದಲ್ಲಿ ಸೃಷ್ಟಿಯನ್ನು ವರ್ಣಿಸುವಂತಹ ಒಂದು ಪ್ರಸಂಗದಲ್ಲಿ ಇದೆಲ್ಲವೂ ಕೂಡ ಸ್ಪಷ್ಟವಾಗಿದೆ. ತೃತೀಯ ಸ್ಕಂದದ 3ನೇ ಸ್ಕಂದದ 27ನೇ ಅಧ್ಯಾಯದ 20ನೇ ಶ್ಲೋಕ. ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಃ ಪುಮಾನ್ ಅಧತ್ತ ವೀರ್ಯಂ ಸಾಸೂತ ಮಹತ್ತತ್ವಂ ಹಿರಣ್ಮಯಂ. ನನ್ನ ಪ್ರೇರಣೆಯಿಂದಲೇ ನನ್ನ ಪತ್ನಿಯಾದ ಲಕ್ಷ್ಮೀದೇವಿಯಲ್ಲಿ ನಾನು ಅಂದ್ರೆ ಈ ಭಗವಂತ ವೀರ್ಯಾಧಾನ ಮಾಡ್ತಾನೆ. ಅಲ್ಲಿಂದ ಮುಂದೆ ಆ ದೇವಿ ಹಿರಣ್ಮಯವಾದಂತಹ ಮಹತ್ತತ್ವವನ್ನು ಪ್ರಸವಿಸ್ತಾಳೆ ಅಂತ ಆ ಶ್ಲೋಕ. ಇದೆಲ್ಲವೂ ಕೂಡ ಕಪಿಲ ಋಷಿ ತನ್ನ ತಾಯಿಗೆ ಹೇಳಿದಂತಹ ತತ್ವ. ಆ ಕಪಿಲ ಋಷಿ ಹೇಳಿದ ಈ ತತ್ವ ಏನಿದೆ ಭಾಗವತದಲ್ಲಿ, ಇದನ್ನ ಆಚಾರ್ಯರು ಕಾಪಿಲೇಯ ಅನ್ನುವ ಒಂದು ಗ್ರಂಥ, ಕಪಿಲ ಋಷಿಯೇ ರಚನೆ ಮಾಡಿದಂತಹ ಒಂದು ಗ್ರಂಥ ಇದ್ದಿರಬೇಕು, ಅದನ್ನು ಉದ್ಧರಿಸಿ ಸ್ಪಷ್ಟಪಡಿಸ್ತಾರೆ. ಹಿಂದೆ ನಾವು ಇದನ್ನೊಂದು ಬಾರಿ ನೋಡಿದ್ದೇವೆ, ಈಗ ಇನ್ನೊಂದು ಬಾರಿ ನಾವಿದನ್ನು ನೋಡ್ಬೇಕು. ಪ್ರಕೃತೇ ಕ್ಷೋಭಕಂ ರೂಪಂ ದೈವಂ ನಾರಾಯಣಾತ್ಮಕಂ. ಪ್ರಕೃತಿ ಈ ಸೃಷ್ಟಿಯ ಆರಂಭದಲ್ಲಿ ನಿಶ್ಚಲವಾಗಿರ್ತದೆ. ನಿಶ್ಚಲವಾಗಿದ್ದಂತಹ ಪ್ರಕೃತಿಯಲ್ಲಿ ಸಂಚಲನ ಉಂಟಾಗಿ ಅದು ಈ ಸೃಷ್ಟಿಗೆ ಸಿದ್ಧವಾಗಬೇಕು. ಆ ದೈವಾದ ಕ್ಷುಭಿತ ಧರ್ಮಿಣ್ಯಾಂ ಅಂತ ಪ್ರಕೃತಿಗೆ ಬಂತಲ್ಲ, ಆ ಪ್ರಕೃತಿಯಲ್ಲಿ ಪ್ರಕ್ಷೋಭ, ಮೊದಲನೇ ಪ್ರಕ್ಷೋಭ ಉಂಟಾಗುವುದು ಹೇಗೆ, ಯಾರಿಂದ? ದೈವಂ ನಾರಾಯಣಾತ್ಮಕಂ. ನಾರಾಯಣ ಅನ್ನುವ ರೂಪ ಆ ಪ್ರಕೃತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವ ರೂಪ. ಮುಂದೆ ಪ್ರಕೃತವು ಮಹತಃ ಸೃಷ್ಟ ಅಥವಾ ಸೃಷ್ಟೃ ಪರಮಃ ಪುರುಷೋ ಮತಃ. ಆ ಪ್ರಕೃತಿಯಲ್ಲಿ ಮಹತ್ತತ್ವವನ್ನು ಹುಟ್ಟಿಸುವಂತಹ ರೂಪ ಏನಿದೆಯಲ್ಲ, ಅದು ವಾಸುದೇವ ಅನ್ನೋ ರೂಪ, ಮಹತ್ತತ್ವಕ್ಕೆ ನಿಯಾಮಕವಾದದ್ದು. ಪರಮಃ ಪುರುಷೋ ಮತಃ, ಅವನೇ ಪರಮ ಪುರುಷ. ತದೇವ ವಾಸುದೇವಾಖ್ಯಂ ಮಹತ್ತತ್ವ ನಿಯಾಮಕಂ. ಮಹತ್ತತ್ವಕ್ಕೆ ನಿಯಾಮಕವಾದ ರೂಪ ಅಂತ ಇಲ್ಲಿ ಬಂತಲ್ಲ, ಮಹಾಭಾರತದಲ್ಲಿ ಅದನ್ನ ಆತ್ಮಭೂತ ವಾಸುದೇವ ಅಂತ ಹೇಳಿದ್ದಾರೆ. ಆ ಆತ್ಮಭೂತ ಅಂದ್ರೆ ಏನರ್ಥ? ಎಲ್ಲ ಜೀವಿಗಳ ಆತ್ಮ ರೂಪನಾಗಿರುವವನು ಅಂತ ಒಂದು ಸ್ಥೂಲವಾದ ಅರ್ಥ ಹೇಳಿದೆ. ವಸ್ತುತಃ ಆತ್ಮಭೂತ ಅಂತ ಅನ್ನೋದಕ್ಕೆ ಭಾಗವತ ತಾತ್ಪರ್ಯಕ್ಕನುಸಾರವಾಗಿ ನಾವು ಅರ್ಥ ನೋಡುವುದಾದರೆ, ಆತ್ಮಭೂತ ವಾಸುದೇವ. ಆತ್ಮ ಅಂತಂದ್ರೆ ಈ ಎಲ್ಲ ಜೀವರು, ಈ ಎಲ್ಲ ಜೀವರಿಗೆ ಅಭಿಮಾನಿಯಾದಂತಹ ಚತುರ್ಮುಖ. ಆ ಚತುರ್ಮುಖನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ವಾಸುದೇವ ಅಂತ ಅರ್ಥ. ಚತುರ್ಮುಖನಿಗೆ ನಿಯಾಮಕನಾದಂತಹ, ಚತುರ್ಮುಖನಿಂದ ಅಭಿಮನ್ಯಮಾನವಾದ ಮಹತ್ತತ್ವಕ್ಕೆ ಉತ್ಪಾದನೆಯನ್ನು ಕೊಟ್ಟಂತಹ ಪರಮಾತ್ಮ ಅಂತ ಅದರ ಅರ್ಥ. ಚತುರ್ಮುಖ ಬ್ರಹ್ಮನನ್ನ ಆತ್ಮ ವಿರಿಂಚಃ ಸುಮನಾಹ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳ್ತಾರೆ. ತಸ್ಯಾ ಬ್ರಹ್ಮ ಮಹಾನಾತ್ಮ. ಹೀಗೆ ಬ್ರಹ್ಮನಿಗೆ
ಆತ್ಮ ಅನ್ನುವ ಶಬ್ದವನ್ನ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಹೀಗೆ ಆತ್ಮಭೂತ ಅಂದ್ರೆ ಆತ್ಮಶಬ್ದ ವಾಚ್ಯನಾದ ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿ ಆದಂತಹ ವಾಸುದೇವ ಅಂತ ಅದಕ್ಕರ್ಥ. ಅಥವಾ ಚತುರ್ಮುಖ ಬ್ರಹ್ಮನನ್ನ ಅವನಿಂದ ಅಭಿಮನ್ಯಮಾನವಾದ ಮಹತ್ತತ್ವವನ್ನು ಹುಟ್ಟಿಸಿದಂಥ ವಾಸುದೇವ ಅಂತ ಅರ್ಥ. ಅನಿರುದ್ಧ ಮತೌ ಸ್ಥಿತ, ಅನಿರುದ್ಧ ಮತಿಯಲ್ಲಿದ್ದಾನೆ ಅಂತಿದೆಯಲ್ಲ, ಆ ಮತಿ ಅಂತ ಅನ್ನೋದಕ್ಕೆ ಹೀಗೆ ನಾವು ಅರ್ಥ ಮಾಡಬೇಕು. ಈಗ ನಾವು ನೋಡ್ತಾ ಇರುವ ಆ 3ನೇ ಸ್ಕಂದದ ಭಾಗವತ ತಾತ್ಪರ್ಯದಲ್ಲಿ ಅನಿರುದ್ಧೋ ಮನಸ್ತತ್ವ ನಿಯಂತ ಭಗವಾನ್ ಹರಿಹಿ ಅಂತಿದೆ. ಕಪಿಲ ಋಷಿ ಹೇಳಿದಂಥ ಒಂದು ಶಾಸ್ತ್ರದಲ್ಲಿ ಕಂಡುಬರೋದು. ಅನಿರುದ್ಧ ರೂಪಿಯಾದ ಭಗವಂತ ಮನಸ್ತತ್ವಕ್ಕೆ ನಿಯಾಮಕನಾಗಿದ್ದಾನೆ ಅಂತ. ಇಲ್ಲಿ ಮತಿ ಅಂತ ಬಂತಲ್ಲ, ಬುದ್ಧಿಯ ಒಂದು ಬುದ್ಧಿ ಮನಸ್ಸು ಇವೆಲ್ಲ ಬೇರೆ ಬೇರೆ ಆಯಾಮಗಳು. ಹಾಗಾಗಿ ಅನಿರುದ್ಧ ಮತೌ ಸ್ಥಿತ ಅಂತ ಹೇಳಿದ್ದಾರೆ. ಸಂಕರ್ಷಣ ಅಹಂಕಾರ ಅಂತ ಹೇಳಿದ್ದಾರಲ್ಲ ಇಲ್ಲಿ ಮಹಾಭಾರತದಲ್ಲಿ, ಸಂಕರ್ಷಣಾಖ್ಯಸ್ತು ಹರಿಹಿ ಸೂಕ್ಷ್ಮಾಹಂಕಾರ ಯಾಮಕ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅಹಂಕಾರ ಸೂಕ್ಷ್ಮಾಹಂಕಾರ ಮತ್ತು ಸ್ಥೂಲಾಹಂಕಾರ ಅಂತ 2 ರೀತಿಯಾಗಿದೆ. ಅದರಲ್ಲಿ ಸೂಕ್ಷ್ಮಾಹಂಕಾರಕ್ಕೆ ನಿಯಾಮಕವಾದದ್ದು ಭಗವಂತನ ಸಂಕರ್ಷಣ ಅನ್ನುವ ರೂಪ. ಪ್ರದ್ಯುಮ್ನ ಮನಸ್ಸಿ ಸ್ಥಿತ, ಪ್ರದ್ಯುಮ್ನ ಮನಸ್ಸಿನಲ್ಲಿದ್ದಾನೆ ಅಂತಿದೆ ನೋಡಿ ಮಹಾಭಾರತದಲ್ಲಿ. ಅದು ಸ್ಥೂಲಾಹಂಕಾರ ನಿಯಮಿ ವಿಷ್ಣು ಪ್ರದ್ಯುಮ್ನ ನಾಮಕ. ಸೂಕ್ಷ್ಮಾಹಂಕಾರಕ್ಕೆ ಸಂಕರ್ಷಣ ನಿಯಾಮಕ ಆದ್ರೆ ಸ್ಥೂಲಾಹಂಕಾರಕ್ಕೆ ಈ ಪ್ರದ್ಯುಮ್ನ ನಾಮಕರಾದಂಥ ಭಗವಂತ ನಿಯಾಮಕನಾಗಿದ್ದಾನೆ. ಸ್ಥೂಲಾಹಂಕಾರ ಅಂತ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿದೆ, ಮಹಾಭಾರತದಲ್ಲಿ ಅಸ್ಪಷ್ಟವಾಗಿ ಮನಸ್ಸಿ ಸ್ಥಿತ, ಮನಸ್ಸಿನಲ್ಲಿ ಇದ್ದಾನೆ ಅಂತ ಇಷ್ಟೇ ಹೇಳಿದ್ದಾರೆ. ಅದನ್ನು ಕೇವಲ ಮನಸ್ಸಿನಲ್ಲಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಮನಸ್ಸಿನ ಒಂದು ಆಯಾಮವಾದಂಥ ಈ ಸ್ಥೂಲ ಅಹಂಕಾರದಲ್ಲಿ ಪ್ರದ್ಯುಮ್ನ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ವಾಸುದೇವ ಹಿಂದೆ ಬಂತು, ಸಂಕರ್ಷಣ, ಪ್ರದ್ಯುಮ್ನ. ವಾಸುದೇವ ಮತ್ತು ಅನಿರುದ್ಧರ ಬಗ್ಗೆ ಹಿಂದೆ ಬಂದಿದೆ, ಸಂಕರ್ಷಣ ಮತ್ತು ಪ್ರದ್ಯುಮ್ನರ ಬಗ್ಗೆ ಇಲ್ಲಿ ಬಂದಿದೆ. ಹೀಗೆ 33 ಮತ್ತು 34ನೇ ಶ್ಲೋಕಗಳು ಈಗ ನಾವು ನೋಡ್ತಾ ಇರುವಂತಹ ಅಧ್ಯಾಯದ್ದು. ಇವು ಭಾಗವತ ತಾತ್ಪರ್ಯದಲ್ಲಿ ಕಂಡು ಬಂದಂತಹ ಆ ಉಲ್ಲೇಖಕ್ಕೆ ಸಂವಾದಿಯಾಗಿವೆ. ಇದನ್ನ ಯಾಕೆ ನಾನು ಈಗ ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ ಅಂತಂದ್ರೆ, ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಅನೇಕ ಗ್ರಂಥಗಳಿಂದ ಅನೇಕ ಶ್ಲೋಕಗಳನ್ನೇನು ಉದ್ಧರಿಸಿದ್ದಾರೆ. ಅನೇಕ ಬಾರಿ ಆಚಾರ್ಯರ ಈ ಒಂದು ವ್ಯಾಖ್ಯಾನ ಶೈಲಿಯ ಮೇಲೆ ಒಂದು ಆಪಾದನೆ ಕೇಳಿ ಬರ್ತದೆ, ತಮಗದೆಲ್ಲ ಗೊತ್ತಿದ್ದೇ ಇರ್ತದೆ. ಈ ಶ್ಲೋಕಗಳೆಲ್ಲ ಎಲ್ಲಿವೆ? ಈ ಗ್ರಂಥಗಳೇ ಇವತ್ತು ಉಪಲಬ್ಧ ಇಲ್ವಲ್ಲ. ಕಾಪಿಲೇಯ, ಕಪಿಲ ಸಂಹಿತ, ದತ್ತಾತ್ರೇಯ ಯೋಗ, ದತ್ತವಚನ ಇವೆಲ್ಲ ಎಲ್ಲಿ ಉಪಲಬ್ಧ ಇವೆ? ಇವು ಕಾಣಿಸೋದಿಲ್ವಲ್ಲ ಅಂತ ನಮಗೆ ಒಂದು ಆಕ್ಷೇಪ ಕೇಳಿ ಬರ್ತಿರ್ತದೆ. ಆಚಾರ್ಯರು ಹೇಳಿದಂತಹ ಅಭಿಪ್ರಾಯಗಳು, ಆ ಶ್ಲೋಕಗಳು ನಮ್ಗೆ ಇವತ್ತು ಉಪಲಬ್ಧ ಇಲ್ಲದೆ ಇರಬಹುದು, ಗ್ರಂಥಗಳು ಉಪಲಬ್ಧ ಇಲ್ಲದೆ ಇರಬಹುದು. ಆದರೆ ಈಗ ಕಾಪಿಲೆಯ ಗ್ರಂಥದಲ್ಲಿ ಬಂದಂತಹ ಈ ಕೆಲವು ಮಾತುಗಳು ನಮಗೆ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಕಾಣಿಸಿದ್ವಲ್ಲ. ಪೂರ್ಣ ಹಾಗೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿರುವಂತಹ ವಿಷಯಕ್ಕೆ ಸಂವಾದಿಯಾಗಿರುವಂತಹ ವಿಷಯಗಳು ಇಲ್ಲಿ ಕಾಣಿಸಿದವು. ಆದ್ರಿಂದ ನಾವು ಆಚಾರ್ಯರ ಆ ಭಾಗವತ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ ಇತ್ಯಾದಿಗಳನ್ನು ಅಧ್ಯಯನ ಮಾಡುವಾಗ ಅದಕ್ಕೆ ಸಮರ್ಥಕವಾಗಿ ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ಹೀಗೆ ಏನು ಬೇರೆ ಬೇರೆ ವಿಷಯಗಳು ಬಂದಿವೆ, ಅನೇಕ ವಿಷಯಗಳಿವೆ. ಆಚಾರ್ಯರ ಸಿದ್ಧಾಂತಕ್ಕೆ ಸಂವಾದಿಯಾದಂಥ, ಆಚಾರ್ಯ ಸಿದ್ಧಾಂತಕ್ಕೆ ಸಮರ್ಥನೆಯನ್ನು ಕೊಡುವಂತಹ ಅನೇಕ ವಿಷಯಗಳು ಬೇರೆ ಬೇರೆ ಕಡೆ ಉಪಲಬ್ಧ ಇವೆ. ಅವೆಲ್ಲವನ್ನು ಸಂಗ್ರಹಿಸಿ ಆ ಆಚಾರ್ಯರ ಸಿದ್ಧಾಂತವನ್ನ ನಾವು ಮತ್ತಷ್ಟು ಮನದಟ್ಟು ಮಾಡ್ಕೊಳ್ಬಹುದು ಅಂತ ಒಂದು ಪ್ರಯತ್ನ ಇದೆ. ಭಾಗವತದ 3ನೇ ಸ್ಕಂದದ 27ನೇ ಅಧ್ಯಾಯದ 20ನೇ ಶ್ಲೋಕದ ತಾತ್ಪರ್ಯ. ನಾವು ಓದ್ತಾ ಇರುವಂತಹ ಮಹಾಭಾರತದ ಗ್ರಂಥದಲ್ಲಿ ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಶ್ರೋತೃಗಳಾದಂತಹ ನೀವು ಅನೇಕ ಜನ ಮಹಾಭಾರತ ಗ್ರಂಥಗಳನ್ನ ಎದುರಿಗೆ ಇಟ್ಕೊಂಡು ಪ್ರವಚನಗಳನ್ನು ಕೇಳ್ತೀರಿ, ಅದಕ್ಕೆ ಸಂಬಂಧಪಟ್ಟಂತಹ ಅನುವಾದಗಳನ್ನು, ವ್ಯಾಖ್ಯಾನಗಳನ್ನು ಕೂಡ ನೋಡ್ತೀರಿ. ಅಂತ ಉತ್ತಮವಾದಂತಹ ಹವ್ಯಾಸವನ್ನ ನೀವು ಬೆಳೆಸ್ಕೊಂಡಿದ್ದೀರಿ. ನಿಮ್ಮ ಗ್ರಂಥಗಳಲ್ಲಿ ಅಡಿ ಟಿಪ್ಪಣಿ ರೂಪದಲ್ಲಿ ಸರ್ವಮೂಲದಲ್ಲಿ ಬಂದಿರುವಂತಹ ವಿಷಯಗಳನ್ನು ಹಾಕಿಕೊಂಡ್ರೆ, ಮತ್ತೆ ಸರ್ವಮೂಲದಲ್ಲಿಯೂ ಕೂಡ ಆ ಸರ್ವಮೂಲದ ಗ್ರಂಥಗಳಲ್ಲಿ ಅಡಿ ಟಿಪ್ಪಣಿಯಲ್ಲಿ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇಂಥ ಕೆಲವು ವಿಷಯಗಳು ಬಂದಿದೆ ಅಂತ ನಾವು ಹಾಕಿಕೊಂಡ್ರೆ ಅದೆಲ್ಲವೂ ಕೂಡ ನಮಗೆ ಅಧ್ಯಯನಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದಕ್ಕಾಗಿ ಇಷ್ಟೆಲ್ಲವನ್ನು ಕೂಡ ಹೇಳ್ತಿದ್ದೇನೆ. ಆಚಾರ್ಯರ ಸಿದ್ಧಾಂತವನ್ನು ಮತ್ತಷ್ಟು ಮನನ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಇದು ಹೀಗೆ ಭಗವಂತನ ಮಹಿಮೆ. ಹಿರಣ್ಯಗರ್ಭ ಪದ್ಮಾಖ್ಯ ತತ್ರ ಬ್ರಹ್ಮ ವಿಜಾಯತ
ಹಿರಣ್ಯಗರ್ಭ ಪದ್ಮ ಅಂತ ಕರೆಸಿಕೊಂಡಿರುವಂತಹ ಚತುರ್ಮುಖ ಬ್ರಹ್ಮ ಅಲ್ಲಿ ಹುಟ್ಟಿದ. ಬ್ರಹ್ಮನಿಂದ ಮುಂದೆ ಶಿವ ಹುಟ್ಟಿದ. ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಅಹಂಕಾರ ತತ್ವದಿಂದ ಸ್ಕಂದ ಹುಟ್ಟಿದ. ಏತತ್ ಸೃಷ್ಟಿ ಚತುಷ್ಟಯಂ ದೈತ್ಯ ದಾನವ ದರ್ಪಘ್ನಂ ಏವಂ ಮಾಂ ವಿದ್ಧಿ ನಿತ್ಯಶಃ. ಹೀಗೆ ಈ ಎಲ್ಲ ಸೃಷ್ಟಿಗಳನ್ನು ಮಾಡಿ ದೈತ್ಯ ದಾನವರನ್ನ ನಾನು ನಿಯಂತ್ರಿಸಿದೆ. ನನ್ನ ಸೃಷ್ಟಿಯಾದಂತಹ ಈ ದೇವತೆಗಳು ಕೂಡ ನನ್ನ ಈ ಕಾರ್ಯದಲ್ಲಿ ನನಗೆ ಅಂಗರಾಗಿದ್ದಾರೆ. ಧರ್ಮವೃದ್ಧರ್ಥಂ ಮೂರ್ತಿಮಾನ್ ಭವಿತಾ ಆಶುಗ. ಯಾವಾಗ ಧರ್ಮ ಪ್ರಪೀಡ್ಯತೆ, ಧರ್ಮ ಪೀಡೆಗೊಳಗಾದಾಗ ನಾನು ಧರ್ಮ ವೃದ್ಧಿಗಾಗಿ ಈ ಎಲ್ಲ ರೂಪಗಳನ್ನು ತಾಳ್ತೇನೆ. ಯೇ ವಿದುರ್ ಜಾತ ಸಂಕಲ್ಪಾಹ, ನನ್ನನ್ನು ಕಾಣಬೇಕು ಅಂತ ಯಾರು ಸಂಕಲ್ಪ ಮಾಡಿ ನನ್ನನ್ನು ಧ್ಯಾನಿಸ್ತಾರೆ, ನಾನು ಅವರಿಗೆ ನನ್ನ ಸ್ವರೂಪವನ್ನು ತೋರಿಸ್ತೇನೆ. ಪಂಚಮಹಾಭೂತಗಳಲ್ಲಿ ನನ್ನ ಸ್ವರೂಪ ಇದೆ, ನಾನು ಅಂತರ್ಯಾಮಿಯಾಗಿ ಅವುಗಳ ಒಳಗಿದ್ದೇನೆ. ನೋಪವಾಸೈಹಿ ನ ನಿಯಮೈಹಿ, ನನ್ನನ್ನ ಈ ರಜಸ್ತಮೋಭ್ಯಾಮ್ ಆವಿಷ್ಟಾಹ, ಯಾರು ರಜೋಗುಣ ತಮೋಗುಣಗಳಿಂದ ಆವಿಷ್ಟವಾದ ಬುದ್ಧಿ ಇದ್ದವರಿದ್ದಾರೆ ಅವರಿಗೆ ಉಪವಾಸ, ತಪಸ್ಸು, ನಿಯಮ ಇತ್ಯಾದಿ ಯಾವುದರಿಂದಲೂ ಕೂಡ ನನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾಮೋಹೋತ್ಥ ಪಂಕೇತು ನಿಮಗ್ನಾನಾಂ ಗತಿರಹರಿಹಿ, ಈ ಜಗತ್ತಿನಲ್ಲಿ ನಾವು ದೊಡ್ಡ ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗಿಬಿಟ್ಟಿದ್ದೇವೆ, ಕೆಸರಿನಲ್ಲಿ ಮುಳುಗಿದ್ದೇವೆ. ನಮಗೆ ಆ ಹರಿಯೊಬ್ಬನೇ ಗತಿಯಾಗಿದ್ದಾನೆ. ಸತ್ವಯುಕ್ತವಾದಂತಹ ಸಾತ್ವಿಕವಾದ ಸ್ವಭಾವವುಳ್ಳವರು ಅವನನ್ನ ತಲುಪ್ತಾರೆ. ಅಹಿಂಸಾ ಸರ್ವಭೂತೇಶು, ನಾವು ಅಳವಡಿಸಬೇಕಾದ ಗುಣಗಳು ಯಾವುವು? ಎಲ್ಲ ಭೂತಗಳಲ್ಲಿ ಅಹಿಂಸಾ, ಮತ್ತೆ ಆರ್ಜವ ಅಂದ್ರೆ ಮನೋ ವಾಕ್ ಕಾಯಗಳಲ್ಲಿ ಒಂದೇ ರೀತಿಯಾಗಿ ಇರುವುದು. ಇದು ನನ್ನನ್ನು ತಲುಪಲಿಕ್ಕಿರುವಂತಹ ಒಂದು ಸಾಧನೆಯ ಮೆಟ್ಟಲಾಗಿದೆ. ಯಾರು ಅಗ್ನಿಹೋತ್ರಾದಿಗಳನ್ನು ಮಾಡ್ತಿದ್ದಾರೋ ಅವರು ನನ್ನನ್ನೇ ಉಪಾಸನೆ ಮಾಡ್ತಾ ಇದ್ದಾರೆ. ಶಾಸ್ತ್ರ ದೃಷ್ಟ ವಿಧಾನಜ್ಞಾಹ, ಸಾಂಖ್ಯ ಯೋಗ ಇತ್ಯಾದಿಗಳನ್ನು ತಿಳಿದು ಅವರು ಕೂಡ ನನ್ನನ್ನೇ ಉಪಾಸಿಸ್ತಾರೆ. ಮದ್ಭಕ್ತ್ಯಾಚ ದ್ವಿಜಶ್ರೇಷ್ಠ ಗಚ್ಚಂತಿ ಪರಮಾಂ ಗತಿಂ. ಸೂಕ್ಷ್ಮವಾದಂತಹ ಈ ತತ್ವವನ್ನ ತತ್ವದರ್ಶಿಗಳಾದವರು ತಿಳ್ಕೊಳ್ತಾರೆ. ಇಲ್ಲಿ ವಾಯು ಬೀಸುವುದಿಲ್ಲ. ನವಾಯು ಪವತೆ ತತ್ರ ನ ತಸ್ಮಿನ್ ಜ್ಯೋತಿಷಾಂ ಗತಿ, ನಕ್ಷತ್ರಗಳು ಸೂರ್ಯ ಮೊದಲಾದದ್ದು ಅಲ್ಲಿ ಬೆಳಗುವುದಿಲ್ಲ. ನಚಾಪ ಪೃಥ್ವೀನೈವ ಆಕಾಶಂ ಚ ಮನೋಗತಿ, ಪಂಚಭೂತಗಳ ಯಾವುದೇ ಸ್ಪರ್ಶ ಅಲ್ಲಿರೋದಿಲ್ಲ. ದೃಷ್ಟೋ ವೈ ಭವತಾ ಯಸ್ಮಾತ್ ಸರಸ್ಯ ಅಮಿತ ವಿಕ್ರಮ, ಆ ಸರೋವರದಲ್ಲಿ ನನ್ನ ಸ್ವರೂಪವನ್ನು ನಾನು ನಿನಗೆ ತೋರಿಸಿದೆ. ನನ್ನನ್ನ ಯಜ್ಞ ಅಂತ ಕರೀತಾರೆ. ಮಾಂ ಯಜ್ಞಜ್ಞಾಹ, ಮಾಂ ಯಜ್ಞಮಾಹು ಯಜ್ಞಜ್ಞಾಹ, ವೇದಂ ವೇದವಿದೋ ಜನಾಹ. ಯಜ್ಞ ಸ್ವರೂಪವನ್ನು ಬಲ್ಲವರು ನನ್ನನ್ನು ಯಜ್ಞ ಅಂತಾರೆ. ವೇದವನ್ನು ತಿಳಿದವರು ನನ್ನನ್ನ ವೇದ ಅಂತಾನೆ ವರ್ಣಿಸ್ತಾರೆ. ಜಪಯಜ್ಞ ಅಂತ ನನ್ನನ್ನು ಕರೀತಾರೆ. ಜಪಯಜ್ಞದಿಂದ ನಾನು ಪ್ರಾಪ್ಯನಾಗಿದ್ದೇನೆ. ಈ ಜಗತ್ತಿನಲ್ಲಿ ಪ್ರವಚನ ಮಾಡುವವನು ನೋಡಿ ತುಂಬಾ ಚೆನ್ನಾಗಿದೆ. ವಕ್ತ ಪ್ರವಚನ ಮಾಡುವವನು, ಮಂತ ಆಲೋಚನೆ ಮಾಡಿ ತಿಳಿಯುವವನು, ಘ್ರಾತ ಮೂಸುವವನು, ರಸಯಿತ ನಾಲಿಗೆಯಿಂದ ತಿಳ್ಕೊಳ್ಳುವವನು, ದೃಷ್ಟ ನೋಡುವವನು, ತೋರಿಸುವವನು, ಬೋಧ ಬೋಧಯಿತ ಎಲ್ಲವೂ ನಾನೇ ಆಗಿದ್ದೇನೆ. ನನ್ನನ್ನ ಈ ಎಲ್ಲ ಸಾಧನೆಗಳ ಮೂಲಕ ಆರಾಧಿಸಿ ನನ್ನನ್ನು ಬಂದು ತಲುಪ್ತಾರೆ. ಪ್ರಾಣಪಾಲಃ ಶರೀರೇಹಂ, ಶರೀರದಲ್ಲಿ ಪ್ರಾಣಗಳ ಪಾಲಕನಾಗಿ ನಾನಿದ್ದೇನೆ. ತತಸ್ತ್ವಹಂ ಪರತರಃ ಶಕ್ಯ ಕಾಲೇನ ವೇದಿತುಂ, ದೀರ್ಘಕಾಲದ ಬಳಿಕ ನನ್ನನ್ನ ಸಾಧಕರಾದವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಸುಲಭವಾಗಿ ನಾನು ವೇದ್ಯನಲ್ಲ. ತದೇವಂ ಪರಮಃ ಗುಹ್ಯಃ ದೇವೋ ನಾರಾಯಣೋ ಹರಿಹಿ. ಮದ್ಭಕ್ತೋ ಮವ, ನನ್ನ ಭಕ್ತನಾಗು. ತಥೋ ವೇತ್ಸ್ಯಸಿ ಮೇ ಪದಂ, ನನ್ನ ಸ್ವರೂಪವನ್ನು ನೀನು ಮುಂದೆ ತಿಳ್ಕೊಳ್ಳಿಕ್ಕೆ ಶಕ್ತನಾಗ್ತಿ. ರಹಸ್ಯವಾದಂತಹ ಈ ಸ್ವರೂಪವನ್ನ ನಿನಗೆ ವರ್ಣಿಸಿದ್ದೇನೆ. ಏತದ್ವಹ ಸರ್ವಮಾಖ್ಯಾತಂ ಚೇಷ್ಟಿತಂ ತಸ್ಯ ಧೀಮತಃ ಮಯಾನುಭೂತಂ ಪ್ರತ್ಯಕ್ಷಂ ದೃಷ್ಟ್ವಾ ಚ ಅದ್ಭುತ ಕರ್ಮಣಃ. ಗರುಡ
ತನ್ನನ್ನು ಪ್ರಶ್ನಿಸಿದಂತಹ ಆ ಋಷಿ ಮುನಿಗಳಿಗೆ ಆ ಪರಮಪುರುಷನಾದ ನಾರಾಯಣನ ಕುರಿತಾಗಿ ನಾನೇನನ್ನ ನೋಡಿದೆ, ಏನನ್ನ ಹೇಳಿದೆ, ಅದನ್ನು ನಿಮ್ಮೆದುರಿಗೆ ಹೇಳಿದ್ದೇನೆ ಅಂದ. ಆಗ ಋಷಿಗಳು, ಅಹೋ ಶ್ರಾವಿತಂ ಆಖ್ಯಾನಂ, ಇಂಥ ಅದ್ಭುತವಾದ ವ್ಯಾಖ್ಯಾನವನ್ನು ನೀನು ನನಗೆ ಮಾಡಿಕೊಟ್ಟಿದ್ದೆ. ಪುಣ್ಯಕರ ಇದು, ಯಶಸ್ಕರವಾದದ್ದು, ಆಯುಷ್ಯವನ್ನು ಹೆಚ್ಚಿಸುವಂಥದ್ದು, ಮಂಗಲವನ್ನ ಹೆಚ್ಚಿಸುವಂಥದ್ದು, ಜ್ಞಾನಿಗಳಾದವರಿಗೆ ಮಾತ್ರ ತಿಳಿಯುವಂಥದ್ದು. ಪರ್ವಸು ವಿಶೇಷ ಹಬ್ಬ ಮೊದಲಾದಿದ್ದಾಗ, ವಿಶೇಷ ದಿನಗಳಲ್ಲಿ ಇದನ್ನು ಯಾರು ಪಠಿಸ್ತಾರೆ, ಸ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಾನ್, ಪುಣ್ಯ ಲೋಕಗಳಿಗೆ ಹೋಗ್ತಾನೆ. ಮತ್ತೊಂದು ವಿಷಯ ಇದೆ, ಶ್ರಾದ್ದ ಕಾಲೇಚ ವಿಪ್ರಾಣಾಂ ಯೈಮಾಂ ಶ್ರಾವಯೇತ್ ಶುಚಿಹಿ. ಶ್ರಾದ್ದ ನಡೆದಾಗ ಮನೆಯಲ್ಲಿ ಹರಿವಂಶ, ಮಹಾಭಾರತ, ಕಾಟಕೋಪನಿಷತ್ ಮೊದಲಾದನ್ನು ಪಠಿಸಬೇಕು ಅಂತಿದೆ. ಅದರಲ್ಲಿ ಹರಿವಂಶದ, ಮಹಾಭಾರತದ ಆದಿಪರ್ವದ ಕೆಲವು ಭಾಗಗಳು, ಆದಿಪರ್ವದ ಮೊದಲನೇ ಅಧ್ಯಾಯವನ್ನು ಪಠಿಸಬೇಕು ಅಂತಿದೆ. ಅದರ ಜೊತೆಗೆ ಈ ಒಂದು ಭಾಗವನ್ನು ಕೂಡ ನಾವು ಪಠಿಸಬಹುದು. ಇದನ್ನು ಪಠಿಸಿದ್ದಾದ್ರೆ ಅಲ್ಲಿ ಕೊಡುವಂತಹ ಆ ಪಿಂಡ ಪ್ರದಾನ ಮೊದಲಾದದ್ದು ಅಸುರರ ಪಾಲಾಗುವುದಿಲ್ಲ. ಬ್ರಾಹ್ಮಣ ಮೊದಲಾದಂತಹ ಎಲ್ಲ ವರ್ಣದವರು ಕೂಡ ಇದರಿಂದ ಲಾಭವನ್ನು ಪಡ್ಕೋತಾರೆ. ಭೀಷ್ಮ ಕಥೆಯನ್ನ ಸಮಾಪ್ತ ಮಾಡ್ತಾ ಇದ್ದಾರೆ. ಗರುಡನಿಗೆ ಆ ಎಲ್ಲ ಋಷಿಗಳು ನಮಸ್ಕಾರ ಮಾಡಿದ್ರು, ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು. ದೇವತೆಗಳು, ಗರುಡ ಅವರೆಲ್ಲರ ಕಥೆ ಇದು. ಮಮಾಪ್ಯೇಷ ಕಥಾತಾತ ಕಥಿತ ಮಾತುರಂತಿಕೆ, ನನ್ನ ತಾಯಿ ಗಂಗೆಯ ಸಮೀಪದಲ್ಲಿ ವಸುಗಳು ಹೇಳಿದ ಕಥೆ ಇದು, ಅದನ್ನು ನಾನು ನಿನಗೆ ಹೇಳಿದ್ದೇನೆ. ಧ್ಯಾಯಂತೋ ಮನಸಾ ವಿಷ್ಣು ಗಚ್ಚಂತಿ ಪರಮಾಂ ಗತಿಂ, ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸಿ ಪರಮಾತ್ಮನನ್ನು ತಲುಪ್ತಾರೆ. ತದೇವ ಪರಮೋ ಮೋಕ್ಷ ಮೋಕ್ಷದ್ವಾರಂ ಚ ಭಾರತ, ಯದಾ ವಿನಿಶ್ಚಿತ ಆತ್ಮಾನಃ ಗಚ್ಚಂತಿ ಪರಮಾಂ ಗತಿಂ. ಯಾರು ದೃಢವಾದ ಬುದ್ಧಿಯನ್ನು ಪರಮಾತ್ಮನ ಇಟ್ಟಿರ್ತಾರೆ ಅವರು ಹೀಗೆ ಆ ಪರಮಾತ್ಮನನ್ನ ತಲುಪಲಿಕ್ಕೆ ಸಮರ್ಥರಾಗ್ತಾರೆ ಅಂತ ಹೇಳಿದ್ರು. ಅಲ್ಲಿಗೆ ಆ 41ನೇ ಅಧ್ಯಾಯ ಈ ವೈಷ್ಣವ ಪಾಠದ್ದು, ಮತ್ತೆ 21ನೇ ಅಧ್ಯಾಯ ವಾವಿಳ್ಳೆ ಪಾಠದಲ್ಲಿ ಇವೆರಡು ಕಡೆ ಮಾತ್ರ ಈ ಕಥೆ ಬರ್ತದೆ ಅಂತ ನಾನು ಹೇಳಿದೆ. ಅದನ್ನು ಇಲ್ಲಿಗೆ ನೋಡಿ ಮುಗಿಸಿದ್ದೀವಿ. ಈ ಹಿಂದೆ ಶಿವನ ಮಹಿಮೆಯನ್ನು ನೋಡಿದ್ದೇವೆ, ಇಲ್ಲಿ ಗರುಡನ ಮಹಿಮೆಯನ್ನು ನಾವು ನೋಡಿದ್ದೇವೆ. ಈ ಗರುಡನ ಈ ಭಾಗ ಕೆಲವು ಕಡೆ ಕಂಡು ಬರೋದಿಲ್ಲ, ಆದರೂ ಕೆಲವು ಕಡೆ ಕಂಡು ಬಂದಿರುವುದರಿಂದ ಅದನ್ನ ನಾನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಆದರೆ ಈ ಭಾಗ ಹಿಂದೆ ಏನು ಗರುಡನ ಕಥೆ ಬಂದಿತ್ತಲ್ಲ ಇದೇ ಅನುಶಾಸನ ಪರ್ವದಲ್ಲಿ, ಅದರ ಜೊತೆಗೆ ಬರಬೇಕಾಗಿತ್ತೇನೋ. ಇಲ್ಲಿ ಅದು ಯಾಕೆ ಬಂದಿದೆ, ಸ್ವಲ್ಪ ಅಸ್ತವ್ಯಸ್ತವಾಗಿ ಅದು ಕಂಡು ಬರ್ತದೆ. ಹಿಂದೆ ಗರುಡನ ಕಥೆಯ ಜೊತೆಗೆ ಈ ಭಾಗವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿಗೆ ಗರುಡನ ಆಖ್ಯಾನವನ್ನು ನಾವು ಕೇಳಿ ಮುಗಿಸ್ತಾ ಇದ್ದೇವೆ. ಗರುಡನ ಆಖ್ಯಾನವನ್ನು ಕೇಳುವುದಕ್ಕಿಂತ ಮುಂಚೆ ಮಂಗಲಾಚರಣ ರೂಪವಾಗಿ ಕಳೆದ ದಿವಸ ಮತ್ತು ಇವತ್ತು ನಾನು ಐತರೇಯ ಉಪನಿಷತ್ನಲ್ಲೇ ಬಂದಿರುವಂತಹ ಮಂತ್ರಗಳನ್ನು ಹೇಳಿದೆ. ತದೇತತ್ ಸಹಸ್ರಂ ಏತದ್ ಬ್ರಹ್ಮ ಏತತ್ ಸತ್ಯಂ, ಪರಮಾತ್ಮನೇ ಬ್ರಹ್ಮನಾಗಿದ್ದಾನೆ, ಸತ್ಯನಾಗಿದ್ದಾನೆ. ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣ, ಆ ಪರಮಾತ್ಮನ ಪತ್ನಿಗೆ ದಕ್ಷಿಣ ಅಂತ ಹೆಸರು. ಭಗವಂತ ಮತ್ತು ಭಗವತಿಯರ ಉಪಾಸನೆ ಆಯಿತು. ಮುಂದೆ ಚತ್ವಾರ ಪುರುಷ ಇತಿ ಬಾಧ್ವ, ಬಾಧ್ವ ಅಂದ್ರೆ ಮುಖ್ಯ ಪ್ರಾಣ. ಅವನು 4 ಜನ ಪುರುಷರನ್ನ ಹೇಳಿದ್ದಾನೆ. ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ ಮತ್ತು ಮಹಾಪುರುಷ ಐತಿ. ವೇದ ಪುರುಷ ಅಂತ ಏನಿದೆಯಲ್ಲ, ಆ ವೇದ ಪುರುಷನ ಅನುಗ್ರಹದಿಂದಲೇ ನಾವು ಋಗ್ವೇದ, ಯಜುರ್ವೇದ ಇತ್ಯಾದಿಗಳನ್ನು ತಿಳ್ಕೊಳ್ತೇವೆ. ವೇದ ಪುರುಷ ಇತಿ ಯಮವೋಚಾಮ ಏನ ವೇದಾನ್ ವೇದ ಋಗ್ವೇದಂ ಯಜುರ್ವೇದಂ ಸಾಮವೇದಂ. ಆ ವೇದ ಪುರುಷನೇ ಗರುಡನಾಗಿದ್ದಾನೆ. ಅದಕ್ಕಾಗಿ ಆ ಗರುಡನ ಈ ಒಂದು ಮಹಿಮೆಯನ್ನು ಕೇಳುವಾಗ ಐತರೇಯ ಉಪನಿಷತ್ತಿನ ಆ ಗರುಡನ ಹೆಸರನ್ನ ವೇದ ಪುರುಷ ಅಂತ ಹೇಳಿರುವ ಭಾಗವನ್ನ ನಾನು ಮಂಗಲಾಚರಣ ರೂಪವಾಗಿ ತಗೊಂಡಿದ್ದೆ. ಅವನಿಗೆ ಅಂತರ್ಯಾಮಿಯಾಗಿ ತಸ್ಯ ಏತಸ್ಯ ಬ್ರಹ್ಮಾರಸಃ, ಸಂಕರ್ಷಣ ರೂಪಿಯಾದಂತಹ ಭಗವಂತ ಆ ಗರುಡನಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಸಂಕರ್ಷಣಾಖ್ಯಸ್ತು ಹರಿಹಿ ಸಾರಹ ಗರುಡಸ್ಯ ಚ ಅಂತ ಐತರೇಯ ಭಾಷ್ಯ ಇದೆ. ಸಂಕರ್ಷಣ ರೂಪಿಯಾದಂತಹ ಭಗವಂತ ನಮ್ಮ ಸೂಕ್ಷ್ಮ ಅಹಂಕಾರಕ್ಕೆ ನಿಯಾಮಕನಾಗಿದ್ದಾನೆ ಅಂತ ನಾವು ಕಪಿಲ ಋಷಿ ಹೇಳಿದ್ದನ್ನು ಕೂಡ ನೋಡಿದ್ದೇವೆ. ಈ ಒಂದು ಶ್ರವಣ ಆ ಗರುಡನ ಅಂತರ್ಯಾಮಿಯಾದಂತಹ ಬಾಧ್ವ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಆ ಗರುಡ ವಾಹನನಾದ
ಲಕ್ಷ್ಮೀನಾರಾಯಣನಿಗೆ ಅರ್ಪಿತವಾಗಿದೆ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.